ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಪ್ಲಾನೆಟ್ ಆಸ್ಟ್ರಾಲಜಿ, ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯದ ಬಗ್ಗೆ ನಿಖರವಾದಂತಹ ಮಾಹಿತಿ ಬೇಕು ಅಂದರೆ ನೀವೆಲ್ಲರೂ ಕೂಡ ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ನೋಡಲೇಬೇಕು. ಇವತ್ತಿನ ಸಂಚಿಕೆಯಲ್ಲಿ ಮಾಸ್ಟರ್ ಪಂಡಿತ್ ದಿನೇಶ್ ಗುರುಜಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಮದುವೆ ಆಗಿರಬಹುದು, ಮನೆ ಆಗಿರ್ಬೋದು, ಆಸ್ತಿ ಕೋರ್ಟ್ ವಿವಾದ ಆಗಿರ್ಬೋದು, ದಾಂಪತ್ಯ ಯಾವುದೇ ವಿಚಾರ ಆಗಿದ್ರೂ ಕೂಡ ಸಿಂಪಲ್ ಆದಂತಹ ಒಂದು ಪರಿಹಾರ ಬೇಕು ಅಂತಂದರೆ ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ನೋಡಲೇಬೇಕು. ಹಾಗೆ ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ನೋಡಿ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿತ್ತು ಅಂತಂದರೆ ಇದೇ ಏಪ್ರಿಲ್ 20ನೇ ತಾರೀಕು 112ನೆಯ ಬ್ಯಾಚ್ ಶುರುವಾಗ್ತಾ ಇದೆ. ಅದಕ್ಕೆ ನೀವು ರಿಜಿಸ್ಟರ್ ಕೂಡ ಆಗ್ಬೋದು. ಅದಕ್ಕಿಂತ ಮುಂಚೆ ಒಂದು ಉಚಿತವಾದಂತಹ ದಿನದ ಕ್ಲಾಸನ್ನು ಕೂಡ, ಆನ್ಲೈನ್ ಕ್ಲಾಸನ್ನು ಗುರುಜಿಯವರು ನಿಮಗೋಸ್ಕರ ಮಾಡ್ತಾ ಇದ್ದಾರೆ. ಏಪ್ರಿಲ್ 11ನೇ ತಾರೀಕು ನೀವು ಇದಕ್ಕೂ ಕೂಡ ರಿಜಿಸ್ಟರ್ ಆಗಿ ಜ್ಯೋತಿಷ್ಯ ಅಂದ್ರೇನು, ಜ್ಯೋತಿಷ್ಯದ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ಪಡೆದುಕೊಂಡು ಆನಂತರ ಬೇಕಾದರೆ ನೀವು ಜ್ಯೋತಿಷ್ಯ ಆನ್ಲೈನ್ ಕ್ಲಾಸನ್ನ ಮನೆಯಲ್ಲೇ ಕುಳಿತುಕೊಂಡು ಪಡೆದುಕೊಳ್ಬಹುದಾಗಿದೆ. ಈ ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ನಿನ್ನೆ ಕೂಡ ಸಂಖ್ಯಾಶಾಸ್ತ್ರದ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡ್ತಾ ಇದ್ರು. ಇವತ್ತು ಸಂಖ್ಯಾಶಾಸ್ತ್ರದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಗುರುಗಳೇ, ಸಂಖ್ಯಾಶಾಸ್ತ್ರದ ಬಗ್ಗೆ 3ನೇ ತಾರೀಕಿನವರೆಗೂ ಕೂಡ ಹೇಳಿದರೆ ಆನಂತರ ಏನು? ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ವಿಲಿಯಂ ವಾರ್ನರ್ ಅಂತ ಒಬ್ಬ ಅಮೇರಿಕನ್ನು 1ರಿಂದ 9 ಸೀರೀಸ್ ಅಂತ ಕರಿತೀವಿ. ಆಲ್ರೆಡಿ ಹೇಳಿದ್ದೀನಿ. ಈಗ 4ನೇ ತಾರೀಕು ಹೋದರೆ 4, 13, 22ನೇ ತಾರೀಕು ಮತ್ತು 31ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರದ್ದೆಲ್ಲ ಸೀರೀಸ್ ಸೇಮ್ ಬರುತ್ತೆ. ಅದು ಆ್ಯಕ್ಚುಲಿ ಯುರೇನಸ್ ಅನ್ನೋ ಗ್ರಹದ ಮೇಲೆ ಕೊಟ್ಟಿರೋದು. ನಾವಿಲ್ಲಿ ರಾಹು ಅಂತ ಹೇಳ್ತಾ ಇದ್ದೀವಿ ಅಷ್ಟೇ, ರಾಹುದು ಅದಕ್ಕೂ ಸಂಬಂಧವೇ ಇಲ್ಲ. ಯುರೇನಸ್ ಅನ್ನೋ ಗ್ರಹ. ಇವರೆಲ್ಲ ಒಟ್ಟಾರೆ ಕೂರಿಸಿ ಗುಣಲಕ್ಷಣಗಳನ್ನು ಕಲೆ ಹಾಕಿರ್ತಕ್ಕಂಥ ವಿಚಾರವನ್ನು ನೋಡಿದಾಗ 4ನೇ ತಾರೀಕು ಹುಟ್ಟಿರ್ತಕ್ಕಂಥ 4ನೇ ಸೀರೀಸಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಸೈಲೆಂಟ್ ಸ್ವಭಾವದವರು, ಆದರೆ ತುಂಬ ಸತ್ಯವಾದಿಗಳು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, ಮೊಟ್ಟ ಮೊದಲದಾಗಿ ಈ ಒಂದು 4ನೇ ತಾರೀಕವರು ಸ್ವಲ್ಪ ಕಮ್ಮಿ ಫ್ರೆಂಡ್ಸ್ ಇರ್ತಾರೆ, ಹೆಚ್ಚಿನ ಫ್ರೆಂಡ್ಸ್ ಇರಲ್ಲ. ಆ ಫ್ರೆಂಡ್ ಸರ್ಕಲಲ್ಲೇ ಇರ್ತಾರೆ, ಹೆಚ್ಚು ಪಬ್ಲಿಕ್ಗೆ ಬರೋಕ್ಕೆ ಇಷ್ಟಪಡಲ್ಲ. ಸಾಧನೆ ಮಾಡ್ತಾ ಇರ್ತಾರೆ, ಬಟ್ ಕಮ್ಮಿ ಫ್ರೆಂಡ್ಸ್ ಇರ್ತಾರೆ. ಇದು 4ನೇ ಮನೆ, 4ನೇ ನಂಬರು. ಹಾಗೆ 5ನೇ ನಂಬರ್ಗೆ ಹೋಗೋಣ, 5 ಸೀರೀಸ್ಗೆ ಹೋಗೋಣ. 5 ತುಂಬ ಜೋವೆಲ್ ಆಗಿರ್ತಕ್ಕಂಥವ್ರು, ತುಂಬ ತಮಾಷೆ ಮಾಡ್ತಕ್ಕಂಥವ್ರು, ಹಾಗೆ ಬಹಳ ಬುದ್ಧಿವಂತೆ ಮತ್ತು ಬಿಸ್ನೆಸ್ ಮೈಂಡೆಡ್ ಇರ್ತಕ್ಕಂಥವ್ರು 5ನೇ ಸೀರೀಸ್ ಅವರು. ಸೊ 5 ಎಲ್ಲರಿಗೂ ಒಂಥರ ಮಿಡ್ ನಂಬರ್ ಅಂತ ಕರಿತೀವಿ. 5 ಮಿಡ್ ನಂಬರ್, ಈ ಕಡೆನೂ ಮಿಡ್ ನಂಬರ್, ಈ ಕಡೆಗೂ ಮಿಡ್ ನಂಬರ್ ಅಂತ. ಸೊ ಎಲ್ಲರಿಗೂ ಫ್ರೆಂಡ್ಲಿ ಆಗಿರ್ತಕ್ಕಂಥ ನಂಬರು 5, 14, 23ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಬರುತ್ತೆ. ಇನ್ನು 6ನೇ ತಾರೀಕು ಬರೋಣ. 6ನೇ ತಾರೀಕು ಹುಟ್ಟಿರೋ ಸೀರೀಸ್ ತಕ್ಕಂಥದ್ದು ನೋಡೋಣ. 6 ಬಂದಾಗ 6ನೇ ತಾರೀಕು ಅವರು ಬಹಳ ಒಂದು ರೀತಿ ಸೌಮ್ಯ ಸ್ವಭಾವದವರಾಗಿರ್ತಾರೆ. ಬಟ್ ಆದರೆ ಸಾಧನೆ ಮಾಡಬೇಕು ಅನ್ನೋ ಒಂದು ಇಚ್ಛೆ ಅವರಲ್ಲಿ ಬಹಳಷ್ಟು ಇರುತ್ತೆ, ಆದರೆ ಅವರಿಗೆ ಸ್ವಲ್ಪ ಗ್ರೋತ್ ಕಮ್ಮಿ. ಯಾರು 6ನೇ ತಾರೀಕು ಸೀರೀಸಲ್ಲಿ ಹುಟ್ಟಿರ್ತಾರೆ 6, 15, 24, ಅವರು ಸೆಕೆಂಡ್ ಹಾಫ್ ಆಫ್ ದಿ ಲೈಫ್ ಅಂತ ನಾವು ಕರಿತೀವಿ. ಅಂದರೆ 34, 35 ನಂತರ ಅವ್ರಿಗೆ ಅಭಿವೃದ್ಧಿ, ಏಜ್ ಆಗ್ತಾ 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 ಅವ್ರಿಗೆ ಅಭಿವೃದ್ಧಿ ತೋರಿಸ್ತಾ ಇರ್ತಕ್ಕಂಥದ್ದು 6ನೇ ಮನೆ. ಇನ್ನು ಉಳಿದು ಒಂದು ಕಾಲ್ ತಗೊಂಡು ಮಾತಾಡ್ಬೋದು. ಖಂಡಿತ. ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಬೆಂಗಳೂರಿಂದ ವಿದ್ಯಾ ಅಂತ ಮೇಡಮ್. ವಿದ್ಯಾ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೊಮ್ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಮೊಮ್ಮಗಳ ಹೆಸರು ಹೇಳಿ. ತನ್ವಿಕಾ ಅಂತ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 18/3/2025. ಓಕೆ, ಜನ್ಮ ಸಮಯ? ಮಧ್ಯಾಹ್ನ 2:29. 18/3/24. 25 ಮೇಡಮ್. 25. ಓಕೆ. ಜನ್ಮ ಸಮಯ? ಮಧ್ಯಾಹ್ನ 2:29. ಮಧ್ಯಾಹ್ನ 2:29. ಜನ್ಮಸ್ಥಳ? ಬೆಂಗಳೂರೇ ಮೇಡಮ್. ಬೆಂಗಳೂರಾ? ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಅವಳ ಆರೋಗ್ಯ ಹೇಗಿದೆ ಅಂತ ಕೇಳಬೇಕಾಗಿತ್ತು. ಗುರುಗಳಿದ್ದಾರೆ, ಮಾತನಾಡಬಹುದು. ವಿದ್ಯಾ, ನಮಸ್ಕಾರ ಗುರುಗಳೇ. ಹೇಳಿ. ಮೊಮ್ಮಗಳು ಆರೋಗ್ಯ ಮುಂದೆ ಹೇಗಿದೆ ಅಂತ ಕೇಳಬೇಕಾಗಿತ್ತು. ಇದ್ರ ಪ್ರಕಾರ ತುಲಾ ರಾಶಿಯಲ್ಲಿ ಹುಟ್ಟಿದ್ದಾರೆ. ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರದಲ್ಲಿ ರಾಹು ದಶೆ ಪ್ರಾರಂಭವಾಗಿದೆ 27 ಜೂನ್ವರೆಗೂ. ರಾಹು ಆರೋಗ್ಯವನ್ನು ಸ್ವಲ್ಪ ಸರಿಗೆ ತೋರಿಸ್ತಾ ಇಲ್ಲ, ವೀಕ್ನೆಸ್ಸು, ಅಳತಕ್ಕಂಥದ್ದು,
ಅಥವಾ ಹಠದ ಸ್ವಭಾವ ಇರತಕ್ಕಂಥದ್ದು, ಸ್ವಲ್ಪ ಗೋಳು ಇರ್ತಕ್ಕಂಥದ್ದು, ಯಾಕಂದರೆ ರಾಹು ಇರ್ತಕ್ಕಂಥ ನಕ್ಷತ್ರ ಶನಿ ಮತ್ತು ಶನಿ ಶೀತದ ಪ್ರವೃತ್ತ ಇರತಕ್ಕಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ. ಎಳ್ಳೆಣ್ಣೆಯನ್ನು ದಾನ ಮಾಡಿ. ಹಾಗೆ ಸ್ವಲ್ಪ ಒಳ್ಳೆ ಒಂದು ಕಾಂಬಿನೇಷನ್ ಬರಬೇಕು ಅಂತಂದರೆ 1 2 3 4 9 ಮುಖದ ರುದ್ರಾಕ್ಷಿ ಅವ್ರ ಹತ್ರ ಇಡಿ ಪಕ್ಕದಲ್ಲಿ. ಆರೋಗ್ಯ ಉತ್ತಮವಾಗುತ್ತೆ. 2027 ಜೂನ್ ನಂತರ ಚೆನ್ನಾಗಿದೆ. ಒಂದು ಹಳದಿ ಬಟ್ಟೆಯನ್ನು ತಲೆದಿಂಬು ಕೆಳಗಡೆ ಇಡಿ. ಹಳದಿ ಬಟ್ಟೆಯನ್ನು ಮಲಗ್ತಕ್ಕಂಥ ಜಾಗದಲ್ಲಿ ಹಳದಿ ಬಟ್ಟೆ ತಲೆಗೆ ಅಥವಾ ಮೈಗೆ ತಂಗಿರ್ತಕ್ಕಂಥದ್ದು ಯೆಲ್ಲೋ ಕಲರ್ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ. ನಮಸ್ತೆ, ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ. ಓಕೆ, ಮಗನ ಡೇಟ್ ಆಫ್ ಬರ್ತ್ ಹೇಳಿ. ಮಗನ ಡೇಟ್ ಆಫ್ ಬರ್ತ್ 18/7/2003 2003. ಜನ್ಮ ಸಮಯ ರಾತ್ರಿ 8:15. ರಾತ್ರಿ 8:15. ಓಕೆ, ಜನ್ಮಸ್ಥಳ ಅರ್ಕೆರೆ. ಅರ್ಕೆರೆ. ಯಾವ ಡಿಸ್ಟಿಕ್? ಮಂಡ್ಯ ಡಿಸ್ಟಿಕ್. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಮ್ಯಾಮ್? ಅವನು ಬ್ಯಾಂಕ್ ಹೋಯ್ತಾ ಇದ್ದಾನೆ ಈಗ. ಅಲ್ಲೇ ಹೋದ್ರೆ ಪರವಾಗಿಲ್ಲ, ಆ ಕಡೆ ಅಕಸ್ಮಾತ್ ಬೇರೆ ಬಿಟ್ಬಿಟ್ಟು ಏನಾರ ಸೇರ್ಕಂದ್ರೆ ಅಲ್ಲಿ ಒಳ್ಳೇದು. ಗುರುಗಳಿದ್ದಾರೆ, ಮಾತನಾಡಬಹುದು. ಸರಿ. ಅವ್ರಿಗೆ 2024ರಲ್ಲಿ ಶನಿ ದಶೆ ಮುಗಿದು ಬುಧ ದಶೆ ಬಂದಿದೆ. ಜ್ಯೋತಿಷ್ಯ ಕಲಿಯ ಕೇಳಿ ಅವ್ರಿಗೆ. ನೀವು ಕಲೀರಿ ಮನೆ ಕೂತ್ಕೊಂಡು. 7,000 ರೂಪಾಯಿಗೆ ಜೀವನವಿಡೀ ಏನೇನು ಆಗುತ್ತೆ ಅವನಿಗೆ, ಮದುವೆ ವಿಚಾರ ಎಲ್ಲನೂ ತಿಳ್ಕೊಬೋದು. ಜ್ಯೋತಿಷ್ಯ ಕರ್ನಾಟಕದಲ್ಲಿ ಯಾವ ವಾಹಿನಿಲೂ ಕೂಡ ಜ್ಯೋತಿಷ್ಯ ಹೇಳ್ಕೊಡ್ತೀವಿ ಅಂತ ಒಬ್ಬರು ಕೂತಿರ್ತಕ್ಕಂಥ ನಾವು ಒಬ್ಬರೇ. ಸೊ ಅವರಿಗೆ ಜ್ಯೋತಿಷ್ಯ ಕಲಿಯಕ್ಕೆ ಕೇಳಿ. ಭಾಳ ಈಸಿ, ಸೈಂಟಿಫಿಕ್ ಆಗಿರುತ್ತೆ, ವಿಜ್ಞಾನದ ರೀತಿ ಇರ್ತಕ್ಕಂಥದ್ದು. 5ನೇ ಮನೆ ಬಂದಿರತಕ್ಕಂಥದ್ದು 6 ಮತ್ತು 7ನೇ ಬಂದಿರತಕ್ಕಂಥದ್ದು ಸ್ವಲ್ಪ ಅವ್ರಿಗೆ ಒಂದು ಕಡೆ ಇಲ್ಲದೆ ಇರತಕ್ಕಂಥ ಜಾತಕ. ಯಾವಾಗ ಒಂದು ಕಡೆ ಇರೋದಿಲ್ಲ ಆವಾಗ ಜೀವನ ಹಾಳಾಗುತ್ತೆ. ಈ 5ನೇ ಮನೆ ಬಂದಾಗ ಒಂದೇ ಕಡೆ ಲಾಂಗ್ ಟರ್ಮ್ವರೆಗೂ ಇದ್ದರೆ ಅವ್ರಿಗೆ ಅಭಿವೃದ್ಧಿ ಜಾಸ್ತಿ. ಇವಾಗ ನೀವೇ ಇನ್ನೂ 22ನೇ ವಯಸ್ಸು, 22 ಜಸ್ಟು, ಇವಾಗ ತಾನೇ ಬ್ಯಾಂಕ್ ಹೋಗ್ತಾರೆ, ಅಲ್ಲಿ ಇರಬೇಕಾ ಬೇಡ ಅಂತ ನೀವೇ ಸ್ಟಾರ್ಟ್ ಮಾಡಿದ್ರೆ ಅವನ ಒಂದು ಪರಿಸ್ಥಿತಿಯಿಂದ 17 ವರ್ಷವೂ ಕೂಡ ಕೆಲಸದಲ್ಲಿಲ್ಲದೆ ಮನೇಲಿ ಕೂತ್ಕೊಳ್ತಕ್ಕಂಥ ಕಾಂಬಿನೇಷನ್ ಸ್ಟ್ರಾಂಗ್ ಆಗಿದೆ. ಸಿಕ್ಕಿದ್ದು ಸ್ವಲ್ಪ ಪರ್ಮನೆಂಟ್ ಆಗಿದ್ದು, ಜಾಸ್ತಿ ದುಡ್ಡು ಬಂದು ಅಲ್ಲಿ ಪರ್ಮನೆಂಟ್ ಇದ್ದರೆ ಅದಕ್ಕೆ ಚೇಂಜ್ ಮಾಡಿ, ಇಲ್ಲಾಂದರೆ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಒಂದು 4 ಮುಖದ ರುದ್ರಾಕ್ಷಿ ಹಾಕಿ ಮತ್ತು 7, 12 ಬರ್ತಕ್ಕಂಥ ಗುರು ಬಲಗೈ ಬೆಳಗ್ಗೆ ಒಂದು ಯೆಲ್ಲೋ ಸಫೈರ್ ಹಾಕಿಸಿ ಮುಂದಿನ 16 ವರ್ಷ ಸೇಮ್ ನಡೆಯೋದ್ರಿಂದ ಸ್ವಲ್ಪ ಅಭಿವೃದ್ಧಿ ಇದರಿಂದ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಸಿಂಪಲ್ ಆದಂತಹ ಪರಿಹಾರವನ್ನು ಗುರೂಜಿಯವರು ಸೂಚಿಸ್ತಾರೆ. ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಸುರೇಶ್ ಅಂತ ಕುಣಿಗಲಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಹೇಮಂತ್ ಗೌಡ ಅಂತ. ಮಗನ ಡೇಟ್ ಆಫ್ ಬರ್ತ್ ಹೇಳಿ. 10/1/2012. 10/1/2012. ಓಕೆ, ಹುಟ್ಟಿದ ಮಧ್ಯಾಹ್ನ 3:26. ಮಧ್ಯಾಹ್ನ 3:26. ಹುಟ್ಟಿದ ಸ್ಥಳ? ಎಜುಕೇಶನ್ ಬಗ್ಗೆ ಕೇಳಬೇಕು. ಹುಟ್ಟಿದ ಸ್ಥಳ ಹೇಳಿ ಸರ್. ಕುಣಿಗಲ್. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ತೆ ಗುರುಗಳೇ. ಈಗ ಅವ್ರಿಗೆ ಇನ್ನು 8ನೇ ಕ್ಲಾಸು 9? ಈಗ 9th ಮುಗೀತು ಸರ್. ಓಕೆ, 9th ಮುಗಿದು 10th ಹೋಗ್ತಾ ಇದ್ದಾರೆ. 10th ಎಲ್ಲರಿಗೂ ಕಾಮನ್ ಆಗಿರ್ತಕ್ಕಂಥದ್ದು 2040ವರೆಗೂ ಬುಧ ದೇಶ ನಡೀತಕ್ಕಂಥದ್ದು. ಬುಧ 7ನೇ ಮನೆ 1, 6, 11 ಕಾಮರ್ಸ್ ತೋರಿಸ್ತಾ ಇದೆ ಅವ್ರಿಗೆ ಲೈನು. ಇಂಜಿನಿಯರಿಂಗು, ಮೆಡಿಕಲ್ಲು ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು. 1, 6, 9 ಕಾಂಬಿನೇಷನ್ ಬಂದ್ಬಿಟ್ಟು ಇಲ್ಲಿ ಯಾವ ಗ್ರಹ ನಾವು ಸೂಚ್ಯಾಂಕ ಮಾಡುತ್ತೆ ಅಂದರೆ ಕೇತುವಿನ ಗ್ರಹ ಅಂತ ಬರುತ್ತೆ. ಇಂಜಿನಿಯರಿಂಗ್ ಏನಾದ್ರು ಹೋದರೆ ಕೆಮಿಕಲ್ ಇಂಜಿನಿಯರಿಂಗ್ ಹೋಗಿ ಕೇಳಿ, ಇಲ್ಲಾಂದರೆ ಕಾಮರ್ಸ್ ಲೈನು ತುಂಬ ಸ್ಟ್ರಾಂಗಾಗಿ ಬಲಿಯುತವಾಗಿ ತೋರಿಸ್ತಾ ಇದೆ. 5 ಮುಖದ ರುದ್ರಾಕ್ಷಿ ಹಾಕಿಸಿ ಒಳ್ಳೆಯದಾಗುತ್ತೆ. ಬಲಗೈ ಕಿರುಬೆರಳಿಗೆ ಒಂದು ಎಮರಾಲ್ಡ್ 16 ವರ್ಷ ಇರತಕ್ಕಂಥದ್ದು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಆದರೆ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಇದೇ ಅಂದರೆ ಏಪ್ರಿಲ್ 20ನೇ ತಾರೀಕಿಂದ 112ನೇ ಜ್ಯೋತಿಷ್ಯ ಕ್ಲಾಸ್ ಕೂಡ ಶುರುವಾಗ್ತಾ ಇದೆ. ಈ ಜ್ಯೋತಿಷ್ಯ ಕ್ಲಾಸ್ಗೆ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕಲಿತು ನಿಮ್ಮ ಜೀವನವನ್ನು ನೀವೇ ಕೂಡ ರೂಪಿಸ್ಕೊಳ್ಬಹುದಾಗಿದೆ. ಅತಿ ಕಡಿಮೆ ದರದಲ್ಲಿ ಗುರುಗಳು ನಿಮಗೆ ಜ್ಯೋತಿಷ್ಯವನ್ನು ಕಲಿಸ್ತಾ ಇದ್ದಾರೆ. ಅದರ ಜೊತೆಗೆ ಕೈಲಾಶ್ ಯಂತ್ರ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡ್ತಾರೆ. ಗುರುಗಳೇ, 7ನೇ ಸೀರೀಸ್ ಬಗ್ಗೆ ಕೂಡ ಮಾತನಾಡ್ತಾ ಇದ್ರಿ. 7ನೇ ಸೀರೀಸ್ 7ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರು 7 ಸೀರೀಸಲ್ಲಿರ್ತಕ್ಕಂಥವ್ರು ಅಂದರೆ 7, 16, 25 ಈ ವ್ಯಕ್ತಿಗಳು
ಸೈಲೆಂಟು, ಎಷ್ಟೇ ಕೂಗಾಡಿದ್ರೂ ಕೂಡ ಮಾತಾಡೋದೇ ಇಲ್ಲ. ಮಾತು ನಾವು 10 ಮಾತಾಡಿದ್ರೆ ಒಂದೇ ಒಂದು ಮಾತು, ಅದು ಒಂದೂ ಇರಲ್ಲ, ಅದು ಅರ್ಧ ಇರುತ್ತೆ. ಅವ್ರ ಪಾಡಿಗೆ ಅವ್ರು ಇರ್ತಕ್ಕಂಥ ಒಂದು ಜೀವಿಗಳು, ಕಿರಿಸದೇ ಇರ್ತಕ್ಕಂಥವ್ರು, ಗಲಾಟೆ ಮಾಡದೇ ಇರ್ತಕ್ಕಂಥವ್ರು, ಸ್ವಲ್ಪ ಸೌಮ್ಯ ಸ್ವಭಾವ. ಇವರಿಗೆ ಅವರದೇ ಆಗಿರ್ತಕ್ಕಂಥ ಲೋಕದಲ್ಲಿ ಇರ್ತಾರೆ, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ದಾರಿನ ಹುಡ್ಕೊಂಡಿರ್ತಾರೆ. ಯಾರನ್ನೂ ಕೇಳಲ್ಲ, ಯಾರನ್ನೂ ಮಾಡಲ್ಲ, ಅವ್ರು ಅನಿಸಿದ್ದು ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸೋಂಬೇರಿತನದ ಪರಮಾವಧಿ ಸ್ವಲ್ಪ ಎತ್ತು ಕಾಣುತ್ತೆ 7ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು. ಸೊ ಈ 7ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದು, ಸ್ವಲ್ಪ ಓಡಾಡೋದು ಅದೆಲ್ಲ ಮಾಡಿದ್ರೆ ಇವ್ರಿಗೆ ಜೀವನದಲ್ಲಿ ಅಭಿವೃದ್ಧಿ ಜಾಸ್ತಿ ಕಾಣ್ತಾರೆ. ಬುದ್ಧಿ ಜಾಸ್ತಿ ಇರ್ತಕ್ಕಂಥದ್ದು 1ರಿಂದ ನಾವು 9 ನೋಡಿದ್ರೆ 7ನೇ ಮನೆಗೆ ಅತಿ ಬುದ್ಧಿ ಜಾಸ್ತಿ ಇರ್ತಕ್ಕಂಥದ್ದು. ಅದು ಕೇತುವಿನ ಆಧಿಪತ್ಯ ಅಂತ ಇರ್ತೀವಿ, ಬಟ್ ಆದರೆ ಇಂಗ್ಲೀಷಲ್ಲಿ ನೆಪ್ಚೂನ್ ಅಂತ ಕರಿತೀವಿ. ನೆಪ್ಚೂನ್ ಗ್ರಹ ಇದು 7. ಒಂದು ಬ್ರೇಕ್ ತೊಗೊಂಡು 8ನೇದು ಮಾತಾಡೋಣ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಇದೀಗ ಜ್ಯೋತಿಷ್ಯದ ಬಗ್ಗೆ ಒಂದು ಸ್ಪೆಷಲ್ ವಿಟಿ ಕೂಡ ಇದೆ, ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಅತಿ ಸರಳವಾಗಿ ಮನೆಯಲ್ಲಿಯೇ ಕುಳಿತು ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಇನ್ನು 7ನೇ ಸೀರೀಸ್ ಬಗ್ಗೆ ಗುರುಗಳು ಮಾತನಾಡ್ತಾ ಇದ್ರು. ಗುರುಗಳೇ, 7ನೇ ಸೀರೀಸ್ ಆಯಿತು, ಇವಾಗ 8 ಮತ್ತು 9ನೇ ಸೀರೀಸ್. 8ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಕ್ಕಂಥವ್ರು, ಯಾರ ಜೊತೆನೂ ಕೂಡ ಹೆಚ್ಚಾಗಿ ಲೂಸ್ ಟಾಕ್ಸ್ ಅಂತ ಹೇಳ್ತೀವಲ್ಲ, ಅದು ಮಾತಾಡೋದು ಬಹಳ ಕಮ್ಮಿ. ಸ್ವಲ್ಪ ನೇರ ನುಡಿ ಅಂತ ನಾವೇನಾದ್ರು ನೋಡಿದ್ರೆ ಅದು 8 ಇರ್ತಕ್ಕಂಥದ್ದು. ಸಾಧನೆಯ ಹಾದಿಲಿ 1ರಿಂದ 9 ನೋಡಿದ್ರೆ 8ನೇದೇ ಹೈಯೆಸ್ಟು ಸಾಧನೆಯ ಹಾದಿ. ಅವ್ರಿಗೂ ಕೂಡ ಸಕ್ಸಸ್ ಅಂತಕ್ಕಂಥದ್ದು 35 ನಂತರನೇ ಹೆಚ್ಚಾಗಿ ಬರುತ್ತೆ. 8, 17, 26ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಸಕ್ಸಸ್ಸು ತದನಂತರ ಬರ್ತಕ್ಕಂಥದ್ದು ಇನ್ಸ್ಟೆಂಟಾಗಿ ಬರಲ್ಲ. ಹಾಗೆ 9ನೇದು ಬರ್ತಕ್ಕಂಥದ್ದು ದಿ ಲಾಸ್ಟ್ ನಂಬರು. 9 ಸೀರೀಸ್ ಅಂತಂದರೆ 9, 18, 27 ಈ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಎಲ್ಲರನ್ನೂ ಚೆನ್ನಾಗಿ ಆಧರಿಸಬೇಕು. ಗುಂಪು ಮಾಡ್ತಕ್ಕಂಥದ್ದು, ಗುಂಪುಗಾರಿಕೆ ಅಂತ ಹೇಳ್ತೀವಿ ನಾವು. ಗುಂಪುಗಾರಿಕೆ ಅಂತಂದರೆ ಅದು ಪಾಸಿಟಿವಲ್ಲಿ ಹೇಳ್ತಾ ಇದ್ದೀನಿ, ಅಂದರೆ ಎಲ್ಲ ಗುಂಪಲ್ಲಿರ್ತಕ್ಕಂಥದ್ದು. ಅವ್ರಿಗೆ ಹೆಚ್ಚು ಸಂತೋಷವಾಗಿರಬೇಕು, ಒಂಥರ ಪಾರ್ಟಿ ಮೂಡ್ ಅಂತ ಕರೀತಾರಲ್ಲ
ಆ ರೀತಿ ಇರ್ತಕ್ಕಂಥದ್ದು, ಎಲ್ಲರನ್ನೂ ಆಧರಿಸ್ತಕ್ಕಂಥದ್ದು 9. ಸ್ವಲ್ಪ ಕೋಪ ಹೆಚ್ಚಾಗಿರ್ತಕ್ಕಂಥದ್ದು 9 ಬಂದರೂ ಕೂಡ ಆ ಕಂಟ್ರೋಲ್ಡ್ ಕೋಪ ಅಂತ ನಾವು ಕರಿತೀವಿ 9. ಸೊ ಹ್ಯುಮ್ಯಾನಿಟೇರಿಯನ್ ಅಂತ ಕರಿತೀವಿ, ಅಂದರೆ ಒಂದು ರೀತಿ ಆದರ್ಶವಾದಿಗಳು, ಹಾಗೆ ಮನುಷ್ಯರನ್ನ ಎಲ್ಲನೂ ಕೂಡ ಯಾರ ಜೊತೆನೂ ಜಗಳ ಆಡದೇ ಇರತಕ್ಕಂಥ ಒಂದು ಮನಸ್ಥಿತಿ. ಎಷ್ಟೇ ಕೋಪ ಇದ್ದರೂ ಕೂಡ ಅದನ್ನು ಸ್ವಲ್ಪ ಏನೋ 4 ಮಾತಾಡಿ ಬಿಟ್ಬಿಟ್ಟು ಮತ್ತೆ ಸರಿ ಹೋಗ್ತಕ್ಕಂಥ ನಂಬರು ಸೈಕಲ್ ಆಗಿರ್ತಕ್ಕಂಥದ್ದು 9, 18, 27. ಇಷ್ಟು 1 to 9 ಸೀರೀಸ್. ಎಸ್ ಗುರುಗಳೇ, ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ವೀರೇಶ್ ಅಂತೇಳಿ ನಮ್ಮದು ನಮ್ಮೂರು ಕೊಪ್ಪಳ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ವೀರೇಶ್? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮಾ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 20/04/1996. 20/04/1996. 20/04/1996. ಓಕೆ, ಹುಟ್ಟಿದ ಸ್ಥಳ, ಹುಟ್ಟಿದ ಸಮಯ ಹೇಳಿ. ಸಮಯ ಗೊತ್ತಿಲ್ಲ ಮ್ಯಾಮ್, ಆಕ್ಚುಲಿ ಸಮಯ ಗೊತ್ತಿಲ್ವಾ? ಹಾಗಾದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1 ರಿಂದ 249 ಒಳಗಡೆ ಒಂದು ಸಂಖ್ಯೆನ ಹೇಳಿ. 100. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ನನ್ನ ಜಾಬ್ ಬಗ್ಗೆ ಕೇಳಬೇಕಿತ್ತು. ಏನಾದ್ರೂ ಒಂದು ಕಿರಿಕಿರಿ ಆಗಿ ಆ ಓಕೆ, ಜಾಬ್ ಗುರುಗಳಿದ್ದಾರೆ, ಮಾತನಾಡಬಹುದು ವೀರೇಶ್. ವೀರೇಶ್ ಅವರೇ, ಸರ್. 7,000 ರೂಪಾಯಿಗೆ ನೀವು ಜೀವನವನ್ನೇ ನೋಡ್ಬೋದು ಅಲ್ವಾ? ಓಕೆ ಸರ್. ಯಾಕೆ ಜನಗಳಿಗೆ ನಂಗೆ ಅರ್ಥ ಆಗ್ತಾ ಇಲ್ಲ, ಕಷ್ಟಪಡ್ತಾ ಇರ್ತಾರೆ, ಜ್ಯೋತಿಷದ ಮೇಲೆ ಒಲವಿದೆ, ಕಲಿತು ನನ್ನ ಲೈಫಲ್ಲಿ ಇದು ಮಾಡಬೇಕಾ ಇಲ್ವಾ ಅಂತ ಅದಕ್ಕೆ ದಾರಿ ತೋರಿಸುತ್ತೆ. ಅದು ನಂಗೆ ಅರ್ಥ ಆಗ್ತಾ ಇಲ್ಲ. ಅದೃಷ್ಟ ಇದೆ, ತಗೊಳ್ಳಿ ಇಲ್ಲಿ ಬಂಗಾರ ಇಟ್ಟಿದ್ದೀನಿ, ತಗೊಳ್ಳಿ ಅಂದರೆ ನಂಗೆ ಬಂಗಾರ ಯಾವಾಗ ಸಿಗುತ್ತೆ ಅಂತ ಕೈ ಕಟ್ಕೊಂಡು ಕೂತಿದ್ದೆ. ಸೊ ನಾನು ಎಲ್ಲ ವೀಕ್ಷಕರಿಗೆ, ನಿನಗೆ ಮಾತ್ರ ಹೇಳ್ತಾ ಇಲ್ಲಮ್ಮ, ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದಾರೆ ಅವ್ರ ಮಕ್ಕಳು ಕೇಳ್ತಾರೆ ನಮ್ಗೆ ಯಾಕೆ ಅಂತ ಹೇಳ್ತಿದ್ದೀರಾ. ದುರಾದೃಷ್ಟವಂತರು ನೀವೇನು, ನಂಬರ್ 1 ದುರಾದೃಷ್ಟವಂತರು ನೋಡ್ತಾ ಇರೋರೆ. ಯಾಕೆಂದರೆ ಎಲ್ಲರೂ ಬಂದು ಇಲ್ಲಿ ಬನ್ನಿ, ನಮ್ಮ ಹತ್ರ ಬನ್ನಿ ನಾವು ಬೋಳಿಸ್ತೀವಿ ಅನ್ನೋರೇ ಜಾಸ್ತಿ ಜನ ಇರೋದು. ಬೇಕಾದ್ರೆ ನೋಡಿ, ಯಾವುದೇ ಟಿ ವಿಲಿ ಬಂದಾಗ ಬಾರಮ್ಮ ತುಂಬ ನೊಂದು ಬಿಟ್ಟಿದ್ಯಾ, ಬಾರಮ್ಮ ಇಲ್ಲಿ ಬೋಳಿಸ್ತೀನಿ ಬಾಮ್ಮ ಅಂತ ಹೇಳೋರೇ ಜಾಸ್ತಿ. ಈ ಪದ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಶಾಸ್ತ್ರವನ್ನು ಯಾರು ಇಷ್ಟಪಡ್ತಾ ಇಲ್ಲ ರೀ. ಯೋಚನೆ ಮಾಡಿ, ಯಾರು ಜ್ಯೋತಿಷ್ಯನ ಅಷ್ಟೊಂದು ಮೆರೆಸ್ತಾ ಇದ್ದಾರೆ ಹೇಳಿ. ನೀವು 4 ಜನ ನಿಮ್ಮ ಫ್ರೆಂಡ್ಸ್ಗೆ ನಾನು ಜ್ಯೋತಿಷ್ಯ ಯಾರನ್ನೋ ಕೇಳಿದೆ ಅಂದರೆ ನಿನಗೆ ಬೈತಾರೆ, ನಿಂಗೆ ಮಾಡೋಕ್ಕೆ ಕೆಲಸ ಇಲ್ವಾ, ಅದೆಲ್ಲ ಬೋಗಸ್ಸು ಸುಳ್ಳು ಅಂತ. ಕರೆಕ್ಟಾ? ಹೌದು. ಯಾಕೆ ಇದಾಗಿದೆ ಅಂತಂದರೆ ಎಲ್ಲ ಬೋಳಿಸಿರೋ ಕಾರ್ಯಕ್ರಮದಲ್ಲಿ ಜಾಸ್ತಿ ಇರೋದು. ಹೋಗೋದು ಯಾರು ಬಂದರೆ 1 ಲಕ್ಷ ಪೂಜೆ, 50,000 ಪೂಜೆ ಹೇಳಿ ಪೂಜೆಯಿಂದ ಯಾವುದೂ ಉದ್ಧಾರ ಆಗಿಲ್ಲ. ಒಂದು ಗ್ಯಾಸ್ ಬಂದಿಲ್ಲ ಮನೆಗೆ. ಯಾವ ಪೂಜೆಯಿಂದನೂ ಗ್ಯಾಸ್ ಬಂದಿಲ್ಲ ರೀ ಮನೆಗೆ. ಯಾವ್ದಾರು ಇದೆಯಾ ಹೋಮ ಕೇಳಲ್ಲ, ಬರ್ತಾರಲ್ಲ ಎಲ್ಲ, ಇಂಥ ಹೋಮ ಮಾಡಿದ್ರೆ ನಮಗೆ ಗ್ಯಾಸ್ ಸಿಗುತ್ತೆ ಮನೆಗೆ. ಗ್ಯಾಸೇ ಬಂದಿಲ್ಲ ಅಂದರೆ ನಿಮ್ಮ ಬದುಕೇನು ರೀ ಚೇಂಜ್ ಆಗುತ್ತೆ? ಹಾಂ, ಬದುಕೇನು ಚೇಂಜ್ ಆಗುತ್ತೆ ಒಂದು ಗ್ಯಾಸೇ ಬಂದಿಲ್ಲ ಅಂದರೆ? ಯಾವ್ಯಾವ ಟೈಮಲ್ಲಿ ಏನೇನು ಆಗಬೇಕು ಅದೇ ಬರೋದು. ಗ್ಯಾಸ್ ಬರೋ ಟೈಮಲ್ಲೇ ಬರುತ್ತೆ, ಸಿಲಿಂಡರ್ ಬರೋ ಟೈಮಲ್ಲೇ ಬರೋದು. ನೀವು ಪೂಜೆ ಮಾಡಿದ ತಕ್ಷಣ ಬಂದ್ಬಿಡುತ್ತೆ ಅಂತ ಅದನ್ನೇ ನಾವು ಜೀವನಕ್ಕೆ ಅಪ್ಲೈ ಮಾಡೋಣ. ಓಕೆ, ನೀವು ಕೇಳಿರೋ ಪ್ರಶ್ನಾಶಾಸ್ತ್ರದಲ್ಲಿ ಕೆಲಸದ ವಿಚಾರದಲ್ಲಿ ನಿಮ್ಮ ಮೈಂಡಲ್ಲಿ ಯಾವಾಗಲೂ ಒಂದು ಕಡೆ ನಿಲ್ತಕ್ಕಂಥದ್ದಿಲ್ಲ. 9 ಬಂದಾಗ ಸ್ಟೆಬಿಲಿಟಿ ಅನ್ನೋದು ನೀವು ತೊಗೊಳ್ತಾ ಇಲ್ಲ. ಎಲ್ಲೇ ಹೋದರೂ ಏನೇ ಹೋದರೂ ನಿಮಗೆ ಬಾಸ್ ಕಿರಿಕಿರಿ, ಸಹೋದ್ಯೋಗಿಗಳ ಕಿರಿಕಿರಿ ಇದ್ದೇ ಇರುತ್ತೆ. ಕನ್ಸಿಸ್ಟೆನ್ಸಿ ಇಲ್ಲ. ಟ್ರಾವೆಲಿಂಗ್ ಜಾಬ್ ಇಟ್ಕೊಳ್ಳಿ, ಅಂದರೆ ಓಡಾಡ್ತಕ್ಕಂಥ ಕೆಲಸ ಹುಡುಕಿ. ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ. ಯಾವ ಜಾಬ್ ಹುಡುಕಿದ್ರೆ ನಂಗೆ ಗೊತ್ತಿಲ್ಲ, ಬಟ್ ಅದರಲ್ಲಿ ಟ್ರಾವೆಲಿಂಗ್ ಇದ್ದರೆ, ದೂರದ ಪ್ರಯಾಣ ಇದ್ದರೆ ನಿಮಗೆ ಸಕ್ಸಸ್ ಜಾಸ್ತಿ ಬರುತ್ತೆ. ಪ್ರಶ್ನಾಶಾಸ್ತ್ರ ಆ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರ ಬರ್ತಾ ಇದೆ. ಹಾಗೆ ಅದ್ರ ಜೊತೆಗೆ ಈ 9ನೇ ಮನೆ ಬಂದಿರತಕ್ಕಂಥ ಒಂದು ಕಾಂಬಿನೇಷನ್ ದಶಾಭುಕ್ತಿ ನಾವು ನೋಡಿದಾಗ 4, 6 ಜಾಸ್ತಿ ಇರೋ ಅಂಥ ಒಂದು ಕಾಂಬಿನೇಷನ್ ನೋಡಿದಾಗ ಒಂದು ಯೆಲ್ಲೋ ಕಲರ್ ಥ್ರೆಡ್ ಕಟ್ಕೊಳ್ಳಿ, ಸಕ್ಸಸ್ ಆಗುತ್ತೆ. ಜ್ಯೋತಿಷ್ಯ ಕಲೀರಿ, ನಿಮ್ಮ ಮೈಂಡ್ ಸಮಾಧಾನ ಆಗುತ್ತೆ, ಡೈರೆಕ್ಷನ್ ಸಿಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ನಾವು ರಾಮದುರ್ಗ ತಾಲೂಕದಿಂದ ಮಾತಾಡೋದಮ್ಮ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಮಗಳ ಹೆಸರು? ಕಾವೇರಿ ಅಂತ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 4/3/93. 4/3/93. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಬೆಳಿಗ್ಗೆ 6:20. ಬೆಳಿಗ್ಗೆ 6:20. ಓಕೆ, ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ಹತ್ತನಿ ತಾಲೂಕು ಸತ್ತಿ. ಹತ್ತನಿ ತಾಲೂಕು ಸತ್ತಿ. ಇನ್ನೊಮ್ಮೆ ಹೇಳಿ. ಹತ್ತನಿ ತಾಲೂಕು ಸತ್ತಿ. ಸತ್ತಿ. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಸರ್? ಅವಳ ಸಂಸಾರಕ್ಕೆ ಒಂದ್ ಸ್ವಲ್ಪ ಸಮಸ್ಯೆ ಬಂದದ ರೀ, ಮದ್ವೆ. ಗುರುಗಳಿದ್ದಾರೆ, ಮಾತನಾಡಬಹುದು. ಈಗ ಮದುವೆ ಜಾತಕ ಹೊಂದಾಣಿಕೆ ಮಾಡಿಲ್ವಾ? ಇದನ್ನ ಕೇಳಿ ಸಾಲ ಉಳಿಯತ್ತೆ ಕೇಳ್ತಿರ್ತಾರಲ್ರಿ ಗುರುಜಿ, ಅದ ಆ ಟೈಪ್ ಕೇಳಿದ್ವಿ ನಾವು. ಓಕೆ, ಮುಂದೆ ಹೇಳಿ.
ಹಾ. ಸಾಲಾವಳಿ ಆದ್ಮೇಲೆ ಮುಂದೆ ಏನು? ಈಗ ಅವಳ ಸಂಸಾರಿಕ ಜೀವನ ಸರಿಯಾಗಿ ನಡೆಯುವಲ್ರಿ ಗುರುಜಿ. ಸಾಲಾವಳಿ ಯಾಕೆ ಬರಲಿಲ್ಲ? ಆ ಕಾಂಪೌಂಡರ್ ಹತ್ರ ಯಾಕೆ ಹೋಗಿದ್ರಿ? ದರಿದ್ರ ಕಾಂಪೌಂಡರ್ ಇದ್ದಾರೆ ಕರ್ನಾಟಕದಲ್ಲಿ, ಕಾಂಪೌಂಡರ್ಗಳು ಕೂತಿದ್ದಾರೆ ಪಂಚೆ ಹಾಕ್ಕೊಂಡು, ವಿಭೂತಿ ಹಾಕ್ಕೊಂಡು, ಸಾಲಾವಳಿ ನೋಡ್ಕೊಂಡು ಅದನ್ನು ಜ್ಯೋತಿಷ್ಯ ಅಂತ ತಿಳ್ಕೊಂಡಿದ್ದಾರೆ. ಜ್ಯೋತಿಷ್ಯನೇ ಬರಲ್ಲ ಅಂತವ್ರ ಹತ್ರ ಹೋಗ್ತೀರಿ ನೀವೆಲ್ಲ. ಜ್ಯೋತಿಷ್ಯ ಬರಲ್ಲ ರೀ. ನಿಮ್ಮ ಮನೆಗಳಲ್ಲಿ, ನಿಮ್ಮ ಊರುಗಳಲ್ಲಿ ಇರ್ತಕ್ಕಂಥ ದೇವಸ್ಥಾನದಲ್ಲಿರ್ತಕ್ಕಂಥ ಪುರೋಹಿತರಿಗೆ ಜ್ಯೋತಿಷ್ಯ ಬರಲ್ಲ, ಕಡಾಖಂಡಿತವಾಗಿ ಹೇಳ್ತೀನಿ. ಸಾಲಾವಳಿ ಕಾಡು ಜನರಿಗೆ ಇದ್ದಿದ್ದು, ನಾಡು ಜನರಿಗಲ್ಲ. ಸಾಲಾವಳಿ ಬಗ್ಗೆ ನಾಳೆ ಮಾತಾಡೋಣ. ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ ಸಾಲಾವಳಿಲಿ ಯಾವ ಒಂದು ದಶಾ ಸಿಸ್ಟಮ್ ಇಲ್ಲ, ಲಗ್ನ ಸಿಸ್ಟಮ್ ಇಲ್ಲ, ಏನೂ ಇಲ್ಲ. ಇವ್ರ ಹೆಸರಂತೆ ಅವ್ರ ಹೆಸರಂತೆ, ಆ ಹೆಸರಿಗೆ ಮ್ಯಾಚ್ ಆಗುತ್ತಾ ಅಂತ. ಇಲ್ಲೆಲ್ಲಿ ಮ್ಯಾಚ್ ಆಯಿತು? 12ನೇ ಮನೆ ನಡೀತಾ ಇದೆ, ಶನಿ 12ನೇ ಮನೆ ನಡೀತಾ ಇದೆ. ಮದುವೆ ಆದಾಗ್ಲಿಂದನೂ ಸಪರೇಟ್ ಆಗಿದ್ದಾರೆ. ನೀವೇನು ಹೇಳೋದೇನು ಬೇಡ, ಇಲ್ಲಿ ಕಣ್ಣು ಮುಂದೆ ನಮ್ಗೆ ಕಾಣಿಸ್ತಾ ಇದೆ. ಮದುವೆ ಆದಾಗ್ಲಿಂದನೂ ನೀವು ಯಾರೇ ಹಿರಿಯರು ಕೂತು ನೀವು ಹಿರಿಯರೆಲ್ಲ ಮಾತಾಡಿ ಮಾಡಿದ್ರು ಕೂಡ ಈ ದಶಾ 2029ವರೆಗೂ ಏನೂ ಮಾಡೋಕ್ಕಾಗಲ್ಲ. 29 ಆದಮೇಲೆ ನಿಮ್ಮ ಮನೆಗೆ ಬಂದು ಕೂತ್ಕೊಳ್ತಾರೆ, ಬರೆದಿಟ್ಕೊಳ್ಳಿ. ಇದು ಹಣೆ ಬರಹ. ಅವರ ಜಾತಕ ನೋಡಿ ಏನಾದ್ರು ಸರಿ ಮಾಡಬೇಕು ಅಂದರೆ ಇದು ಒಂದು ಸೈಡ್ ನೋಡ್ತಾ ಇದ್ದೀವಿ, ಈ ಸೈಡಲ್ಲಿ ನೆಗೆಟಿವ್ ಹೇಳ್ತಾ ಇದೆ, ಆ ಸೈಡ್ ನಮ್ಗೆ ಗೊತ್ತಿಲ್ಲ. ಆ ಸೈಡು ನೆಗೆಟಿವ್ ಬಂದರೆ ಇದು ಕೊನೆಗೆ ಡಿವೋರ್ಸ್ಗೆ ಹೋಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಜೀವನದಲ್ಲಿ ಏನಿದೆ ಏನಿಲ್ಲ ಅಷ್ಟು ಮಾತ್ರ ನಾವು ಹೇಳ್ಬೋದು ಅಷ್ಟೇ. ಇದಕ್ಕೆ ದಾನ ಸ್ವಲ್ಪ ಏನಾದ್ರು ಮಾಡಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತಂದರೆ ಸ್ವಲ್ಪ ಶನಿನ ದಾನ ಮಾಡೋಕ್ಕೆ ಹೇಳಿ, ನಿಮ್ಮ ಮಗಳಿಗೆ ಜ್ಯೋತಿಷ್ಯ ಕಲಿಯೋಕ್ಕೆ ಹೇಳಿ. ಅವಾಗ ಯಾರು ಸಾಲಾವಳಿ ಹೇಳ್ಕೊಟ್ರೋ ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಸ್ವಲ್ಪ ಜ್ಯೋತಿಷ್ಯ ಕಲೀರಿ ಅಂತ ಹೇಳ್ಬಿಟ್ಟು ಬುದ್ಧಿವಾದ ಬಂದ್ಬಿಟ್ಟು ಹೇಳ್ತಾರೆ. ಯಾರ್ಯಾರು ಜ್ಯೋತಿಷ್ಯ ಸಾಲಾವಳಿ ಹಿಂದೆ ಬಿದ್ದಿದ್ದಾರೆ ಅವರು ಜ್ಯೋತಿಷ್ಯರೇ ಅಲ್ಲ. ಕರ್ನಾಟಕ ಇಡೀ ನಾನು ಒಂದೇ ಒಂದು ಕೊರಳಿಂದ ಹೇಳ್ತೀನಿ, ಯಾವನು ಈ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ, ಜೀವನಗಳನ್ನು ಹಾಳು ಮಾಡ್ತಾ ಇರ್ತಕ್ಕಂಥವ್ರು ನೀವು ಸಾಲಾವಳಿ ಇಟ್ಕೊಂಡು ಆ ಪಂಚಾಂಗದಲ್ಲಿ ಬರ್ತಕ್ಕಂಥ ಎಂದು ಕೋಷ್ಟಕ ಇಟ್ಕೊಂಡ್ಬಿಡ್ತೀರ. ಅದು ನೀವು ತಗೊಳ್ರಿ, 40 ರೂಪಾಯಿಗೆ ಸಿಗುತ್ತೆ, 40 ರೂಪಾಯಿಗೆ ಸಿಗುತ್ತೆ ಪಂಚಾಂಗ. ಇವ್ರ ನಕ್ಷತ್ರ ಅವ್ರ ನಕ್ಷತ್ರ ಒಂದು ಪಾಯಿಂಟ್ಸ್ ಬರುತ್ತೆ, ಅದನ್ನು ತಿಳ್ಕೊಳಕ್ಕೆ ಹೋಗ್ಬೇಕಾ ನೀವೆಲ್ಲ? ಜ್ಯೋತಿಷ್ಯ ಅಂದರೆ ದಶಾ ಮೇಲೆ ನಿಂತ್ಕೊಳ್ಳುತ್ತೆ. ಅನೇಕ ಎಕ್ಸಾಂಪಲ್ಗಳು ಹೇಳಿದ್ದೀನಿ ಎಲ್ಲರಿಗೂ ಕೂಡ. ವಿಜಯ್ ಮಲ್ಯ ಜಾತಕ ತುಂಬ ಚೆನ್ನಾಗಿತ್ತು ಅಂತಂದರು, ಎಲ್ಲೋಡೋದ್ರು? ದಶಾ ಚೇಂಜ್ ಆಯಿತು. ಅನಿಲ್ ಅಂಬಾನಿ, ಧೀರುಭಾಯ್ ಅಂಬಾನಿಯ ಮಗ ಮುಖೇಶು ಅನಿಲು, ಇಬ್ಬರು ಏನು ಕೋಟ್ಯಾಧೀಶ್ವರು ಅಂತಂದರು. ಇವತ್ತು ಅನಿಲ್ ಮನೆ ಮಾರ್ಕೊಂಡು ಯಾವುದೋ ಬಾಡಿಗೆ ಮನೇಲಿದ್ದಾನೆ ಅನಿಲ್ ಅಂಬಾನಿ, ಗೊತ್ತಿಲ್ಲ ತುಂಬ ಜನಕ್ಕೆ. ದಶಾ ಚೇಂಜ್ ಆಯಿತು. ಇದನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅದನ್ನು ಜ್ಯೋತಿಷ್ಯ ಅಂತಾರೆ ಹೊರತು ಸಾಲಾವಳಿಗೆ ಹೋಗಬೇಡಿ. ದಶಾ ಭುಕ್ತಿ ಚೆನ್ನಾಗಿದೆಯಾ, ವೈವಾಹಿಕ ಚೆನ್ನಾಗಿದೆ, ಇಲ್ಲದೇ ಇನ್ನು ಜೀವನ ಪರ್ಯಂತ ನೀವು ನೊಂದಿದ್ಕೊಳ್ತಾನೆ ಇರ್ತೀರ. ಇನ್ನು 100% ಜ್ಯೋತಿಷ್ಯ ಕಲೀರಿ ಅಂತ ಅದಕ್ಕೆ ಬಂದಿರೋದು ನಾವು. ಈ ಕಲಿಯುಗದಲ್ಲಿ ಕಲೀರಿ. ಕಲಿ ಏನಂತ ಹೇಳ್ತಾನೆ? ಕಲಿಯುಗ, ಕಲಿ ಕಲ್ತಿಲ್ಲ ಹಾಳಾಗೋಗ್ರಿ. ಒಳ್ಳೆದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇವತ್ತಿನ ಸಂಚಿಕೆಯಲ್ಲಿ ಸಂಖ್ಯಾಶಾಸ್ತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ನೀಡಿದ್ರು ಗುರುಗಳು. ಧನ್ಯವಾದಗಳು ಗುರುಗಳೇ. ಅದಕ್ಕೆ ಏಪ್ರಿಲ್ 11ನೇ ತಾರೀಕು ಫ್ರೀ ಕ್ಲಾಸ್ ಕೊಡ್ತಾ ಇದ್ದೀನಿ. ಫ್ರೀ ಕ್ಲಾಸಿಗೆ ಬನ್ನಿ. ನಿಮಗೆ ಅಷ್ಟೊಂದು ಹೆದರಿಕೆ ಇದ್ದರೆ ಏಪ್ರಿಲ್ 11ನೇ ತಾರೀಕು ಫ್ರೀ ಕ್ಲಾಸ್ ಇದೆ, ಕುತ್ಕೊಳ್ಳಿ, ನೋಡೋಣ. ಅದೇ ಫ್ರೀ ಕೊಡ್ತಾ ಇದ್ದೀವಲ್ಲ, ಫ್ರೀ ಕೊಟ್ಟರೆ ಕ್ಯೂ ನಿಂತ್ಕೋಬೇಕು. ಫ್ರೀ ಕೊಟ್ಟರೆ ರೇಷನ್ ಕ್ಯೂ ನಿಂತ್ಕೋತಾರೆ, ಕಾರ್ಡಿಗೆ ಕ್ಯೂ ನಿಂತ್ಕೋತಾರೆ, ಗ್ಯಾಸಿಗೆ ಕ್ಯೂ ನಿಂತ್ಕೊಳ್ತಾರೆ. ಇಲ್ಲಿಗೆ ಬನ್ನಿ, ಕ್ಯೂ ನಿಂತ್ಕೊಳ್ಳಿ, ಜೀವನ ಬದಲಾಯಿಸೋಣ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಜ್ಯೋತಿಷ್ಯ ಕಲಿಯುವ ಆಸಕ್ತಿ ನಿಮ್ಮಲ್ಲೂ ಕೂಡ ಇತ್ತು ಅಂತಂದರೆ ನೀವು ಮಾಡಬೇಕಾಗಿರೋದಷ್ಟೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಈಗಲೇ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕೂಡ ಕಲಿಯಬಹುದಾಗಿದೆ. ಈಗಾಗಲೇ ಗುರೂಜಿಯವರ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ, ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಂಡಿದ್ದಾರೆ. ಇದೇ ಏಪ್ರಿಲ್ 11ನೇ ತಾರೀಕು ಒಂದು ಉಚಿತವಾದಂತಹ ಕ್ಲಾಸನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಒಂದು ಕ್ಲಾಸ್ಗೆ ಕೂಡ ರಿಜಿಸ್ಟರ್ ಆಗಬಹುದು. ಆನಂತರ ನಿಮಗೆ ಜ್ಯೋತಿಷ್ಯದಲ್ಲಿ ಇನ್ನಷ್ಟು ಕಲಿಬೇಕು ಎನ್ನುವಂತಹ ಆಸಕ್ತಿ ಇತ್ತು ಅಂತಂದರೆ ಏಪ್ರಿಲ್ 20ನೇ ತಾರೀಕಿಂದ 112ನೇ ಬ್ಯಾಚ್ ಕೂಡ ಶುರುವಾಗ್ತಾ ಇದೆ. ಈ ಬ್ಯಾಚ್ಗೂ ಕೂಡ ನೀವು ಜಾಯಿನ್ ಆಗಬಹುದಾಗಿದೆ, ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕಲಿಯಬಹುದಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷವಾದಂತಹ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಾನು ನಕ್ಷತ್ರ ನಾಡಿ ಸ್ಟೂಡೆಂಟ್. ನಾನು 86 ಬ್ಯಾಚಲ್ಲಿ ನಾನು ಕ್ಲಾಸ್ ಕಲ್ತಿದ್ದು. ನನಗೆ ಮೊದಲೇ ಸ್ವಲ್ಪ ಗ್ರಹ ನಕ್ಷತ್ರಗಳ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಅಲ್ಪ ಸ್ವಲ್ಪ ಇತ್ತು. ಆದರೆ ಇನ್ನು ಸ್ವಲ್ಪ ತಿಳಿಬೇಕು, 15 ದಿನದಲ್ಲಿ ಹೇಳ್ಕೊಡ್ತಾರೆ ಅಂದಿದ್ದಕ್ಕೆ ಒಂದು ಕ್ಯೂರಿಯಾಸಿಟಿ ಇತ್ತು. ಫಸ್ಟ್ ನಾನು ನಂಬಿರಲಿಲ್ಲ ಇದನ್ನ, ಬಟ್ ಅದನ್ನ ಏನಿದೆ ಅಂತ ನೋಡೋಕೆ ಅಂತ ಬಂದೆ. ಗುರುಜಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬಾ ಇಷ್ಟ ಆಗುತ್ತೆ, ನಕ್ಕೋಂತ ಹೇಳ್ಕೊಡ್ತಾರೆ, ಕಲಿಬೋದು ಎಲ್ರು. ಇದರಲ್ಲಿ ಅಂಥದ್ದು ಏನಿದೆ ಅಂತ ಅನ್ನೋದಕ್ಕಿಂತ ಯಾವುದು ಜಾದು ಏನೂ ಮಾಡಲ್ಲ. ಇಲ್ಲಿ ಏನಿರುತ್ತೆ ಅದನ್ನ ಅಷ್ಟೇ ಹೇಳ್ತಾರೆ. ನಾವು ಹುಟ್ಟಿದ್ದು ಡೇಟು ಇದೆಲ್ಲ ತಗೊಂಡು ನೋಡಿದಾಗ ಅದರಲ್ಲಿ ಏನ್ ಬರುತ್ತೆ ಏನು ನಾವು ತಿಳ್ಕೊಬೋದು. ತಿಳ್ಕೊಂಡ್ಬಿಟ್ಟು
ಅದನ್ನ ಹೇಗ್ ಮಾಡ್ಬೇಕಪ್ಪ ಅಂತಂದ್ರೆ ಏನೋ ಜಾದು ಆಗ್ಬಿಡುತ್ತೆ ಅನ್ನಂಗಿಲ್ಲ, ಅದ್ರಲ್ಲಿ ಇರೋದಷ್ಟೇ ಹಿಂಡು ಕೊಡ್ತಾರೆ ಅಷ್ಟೇನೆ. ಆ ಹಿಂಡನ್ನ ನೋಡ್ಕೊಂಡು ನಮ್ ಜೀವನ ಹೇಗ್ ಮುಂದುವರಿಸ್ಬೇಕು, ನಾವು ಯಾವ ತರ ಮುಂದೋಗ್ಬೇಕು ಅಂತ ಅನ್ನೋದಷ್ಟೇ ಇರುತ್ತೆ ಅದ್ರಲ್ಲಿ. ಅದನ್ನ ನೋಡಿ ಜೀವನ ಮಾಡ್ಬೇಕು, ಯಾವ್ದು ಚೋಮಂತ್ರ ಗಾಳಿ ಅಂತ ಬರಲ್ಲ. ದಾನ ಇದೆಲ್ಲ ಹೇಳ್ಕೊಡ್ತಾರೆ, ಕಲಿಬೋದು. ಮತ್ತೆ ದಾನ ಇದು ಎಲ್ಲ ಕಾಳು ಇವನ್ನೆಲ್ಲ ಹೇಳ್ಕೊಡ್ತಾರೆ, ಕಾಳುಗಳು ದಾನ ಮಾಡ್ಲಿಕ್ಕೆ ಅಂತ. ಯಾವ್ದು ಖರ್ಚೇನಿರೋದಿಲ್ಲ, ಕಲಿಬೋದು. ತುಂಬಾ ಚೆನ್ನಾಗಿದೆ, ಕಲೀರಿ, ಒಳ್ಳೇದಾಗುತ್ತೆ. ನಮ್ ಜೀವನದ ಬಗ್ಗೆ ನಾವು ಅರ್ಥ ಮಾಡ್ಕೊಂಡು ಜೀವನ ಮಾಡ್ಲಿಕ್ಕೆ ಒಂದು ಹಿಂಡು ಕೊಡುತ್ತೆ. ಆ ಹಿಂಡನ್ನ ತಗೊಂಡು ನಮ್ ಜೀವನನ ಸುಗಮವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಇದೊಂದು ಒಳ್ಳೆ ಮಾರ್ಗ. ಚೆನ್ನಾಗಿ ಹೇಳ್ಕೊಡ್ತಾರೆ ಗುರುಜಿದ್ದು. ನಾನು ಅನೇಕ ಜ್ಯೋತಿಷ್ಯವನ್ನ ಕೇಳಿ ಅದನ್ನ ಅನುಸರಿಸ್ತಾ ಬಂದಿದ್ರು ಸಹ ನನಗೆ ಯಾವುದೇ ಥರದ ಅದರ ಅನುಭವ ಮತ್ತು ಅನುಕೂಲ ಆಗಿರಲಿಲ್ಲ. ನಾನು ಇವರ ಒಂದು ಟಿ ವಿಯಲ್ಲಿ ನೋಡಿದಾಗ ಸುಮಾರು 1 ವರ್ಷದವರೆಗೂ ಇವರನ್ನೇ ಫಾಲೋ ಮಾಡಿದಾಗ ಇವರ ದೃಢತೆ ಅನ್ನೋದನ್ನು ಮನಗಂಡು ನಾನು ಯಾಕೆ ಇದನ್ನು ಕಲಿಬಾರ್ದು, ನಾವು ಜ್ಯೋತಿಷ್ಯವನ್ನೇ ಕಲಿಬಾರ್ದು, ಕಲಿಯೋದಕ್ಕೆ ಅವಕಾಶ ಇಲ್ಲ ನಮಗೆ ಅನ್ನೋ ಒಂದು ಮನೋಭಾವನೆ ಇತ್ತು. ಅದನ್ನು ಕಲಿತಿದಾಗ ನನಗೆ ಅನಿಸ್ತು ಜ್ಯೋತಿಷ್ಯ ಅಂದರೆ ಎಲ್ಲರೂ ಅಳವಡಿಸ್ಕೊಳ್ಳೋವಂಥದ್ದು ಆಗಿರುತ್ತದೆ. ನಮ್ಮ ಬದುಕನ್ನು, ನಮ್ಮ ಸುಖಮಯ ಜೀವನವನ್ನು, ನಮ್ಮ ಕುಟುಂಬವನ್ನು ಸಮಾಜದಲ್ಲಿ ಉನ್ನತ ರೀತಿಯಲ್ಲಿ ನಾವು ಮುಂದುವರಿಯೋದಕ್ಕೆ, ಅಭಿವೃದ್ಧಿ ಆಗೋದಕ್ಕೆ ಸಹಕಾರಿಯಾಗುತ್ತೆ ಅನ್ನೋದನ್ನು ನಮ್ಮ ಜ್ಯೋತಿಷ್ಯ ಮೂಲಕವಾಗಿ ನಮ್ಮ ಡಾಕ್ಟರ್ ದಿನೇಶ್ ಗುರೂಜಿಯವರು ವ್ಯಕ್ತಪಡಿಸಿರೋದ್ರಿಂದ ನಾನು ಮೊದಲಿಗಿಂತಲೂ ಈಗ ಅತ್ಯುತ್ತಮವಾಗಿ ಅನೇಕ ಕಾರ್ಯಗಳಲ್ಲಿ, ಅನೇಕ ಇದರಲ್ಲಿ ಗುರುತಿಸ್ಕೊಂಡಿರುವಂಥ ಹೇಳೋದಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ.